ಮಂತ್ರಿಗಳು ಆದಿಯಾಗಿ ಸರ್ಕಾರದವರು ಎಲ್ಲರೂ ಕೂಡ ಇದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ. ಗಾಂಧಿ ಪ್ರತಿಮೆ ಮುಂದೆ ನಿಂತ್ಕೊಂಡು ಈಡಿನ ಮಿಸ್ಯೂಸ್ ಮಾಡ್ತಿದ್ದೀರಾ ಅಂತ ನಿಮ್ಮಲ್ಲಿರುವಂಥ ಆರೋಪ. ಮೊದಲನೇದು ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ. ಇವತ್ತು ಕೂಡ 187 ಕೋಟಿ ಹಗರಣ ಆಗಿದೆಯೋ ಇಲ್ವೋ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನಿಮ್ಮ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ದೋಚಿತು ಹೊರ ರಾಜ್ಯಕ್ಕೆ ತೆಗೆದುಕೊಂಡೋಗಿರ್ತಕ್ಕಂಥ ಸತ್ಯ ಹೌದೋ ಅಲ್ವೋ? ನಾನು ನಿಮಗೊಂದು ಪ್ರಶ್ನೆನ ಕೇಳ್ತೇನೆ ಪ್ರಮೋದ್ ಅವರೇ. 100 ಕೋಟಿ ರೂಪಾಯಿನ ಯಾರೋ 4 ಜನ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಅಧಿಕಾರಿಗಳು ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಮೈ ಆರ್ಗ್ಯುಮೆಂಟ್ ಈಸ್, ಯಾರೋ 4 ಜನ 10 ಜನ ಅಧಿಕಾರಿಗಳು ಸೇರಿಕೊಂಡು 100 ಕೋಟಿ ಹಣವನ್ನು ಹೊರ ರಾಜ್ಯಕ್ಕೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ, ಅಲ್ಲೂ ಕೂಡ ಯಾವ್ಯಾವ ಕಂಪ್ನಿ ಹೆಸರಿಗೆ ಅವರು ಇದು ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ಕಂಪ್ನಿಗಳಿಗೆ ಇದು ಮಾಡಿಕೊಂಡು ಮಜಾ ಏನು ಅಂತ ಹೇಳಿದ್ರೆ, ನೀವು ಇವತ್ತು ಯಾವ ಕಂಪ್ನಿಗಳಿದೆ, ಬೆನಿಫಿಷರೀಸ್ ಯಾರ್ಯಾರು, ಒಂದು ಮ್ಯಾನೇಜ್ಮೆಂಟ್ ಕಂಪ್ನಿ ಪಿಫ್ಯೂಮ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಈ ಕಂಪ್ನಿಗೆ 5,35,00,000 ಚೆಕ್ ಹೋಗ್ತದೆ, RTGS ಆಗುತ್ತೆ. ಮತ್ತೊಂದು ಕಡೆ ಝೆಲಿಯಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್, ಈ ಕಂಪ್ನಿಗೆ ಸುಮಾರು 5,35,00,000 ಮತ್ತೊಂದು ಚೆಕ್ ಹೋಗ್ತದೆ. ಮತ್ತೊಂದು ಕಡೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ 4,53,00,000 ಹೋಗ್ತದೆ. ಈ ರೀತಿ ನಾನಾ ಕಂಪ್ನಿಗಳು. ಮಜಾ ಏನು ಅಂತ ಹೇಳಿದ್ರೆ, ಇವೆಲ್ಲ ಕಂಪ್ನಿಗಳು ಬಂಜಾರಾ ಹಿಲ್ಸ್ನಲ್ಲೇ ಬ್ರಾಂಚ್ ಓಪನ್ ಮಾಡ್ತದೆ. ಪ್ರತಿಷ್ಠಿತ ಹೈದ್ರಾಬಾದ್ನಲ್ಲಿರ್ತಕ್ಕಂಥ ಬಂಜಾರಾ ಹಿಲ್ಸ್ನಲ್ಲೇ ಅಲ್ಲೇ ಈ ಬ್ಯಾಂಕ್ ಅಕೌಂಟೆಲ್ಲ ಓಪನ್ ಆಗ್ತದೆ. ನನ್ನ ಪ್ರಶ್ನೆ ಇವತ್ತು ಇರ್ತಕ್ಕಂಥದ್ದು, ಇವತ್ತು ಕೇವಲ ಅಧಿಕಾರಿಗಳ ನೇತೃತ್ವದಲ್ಲಿ 100 ಕೋಟಿ ಹಣವನ್ನು ಹೊರ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಯಾವುದೋ ಕಂಪ್ನಿಗಳ ಹೆಸರಲ್ಲಿ, ಯಾವ ಕಂಪ್ನಿ ಅಸ್ತಿತ್ವದಲ್ಲೇ ಇಲ್ಲ ಆ ಕಂಪ್ನಿ ಹೆಸರುಗಳನ್ನು ಬ್ಯಾಂಕ್ ಅಕೌಂಟ್, ಕೋಆಪರೇಟಿವ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಹಣವನ್ನು ವರ್ಗಾವಣೆ ಮಾಡಿ, ಅಲ್ಲಿ ವರ್ಗಾವಣೆ ಆಗಿರ್ತಕ್ಕಂಥ ಹಣವನ್ನು 100 ಜನ ಅಕೌಂಟಿಗೆ ವರ್ಗಾವಣೆ ಮಾಡಿ, ಯಾವ 100 ಜನ ಅಕೌಂಟಿಗೆ ವರ್ಗಾವಣೆ ಆಗಿದೆ ಅಲ್ಲಿ ಕ್ಯಾಶನ್ನು ಡ್ರಾ ಮಾಡಿ ಹೆಂಡ ಖರೀದಿ ಮಾಡ್ತಾರೆ ಅಂದರೆ ಅಧಿಕಾರಿಗಳು ಖರೀದಿ ಮಾಡೋಕ್ಕೆ ಸಾಧ್ಯನಾ? ಯಾವ ಸಂದರ್ಭ ಅದು? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾರ್ಚ್ನಲ್ಲಿ, ಏಪ್ರಿಲ್ನಲ್ಲಿ 100 ಕೋಟಿ ಹೊರ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು. ಯಾವ ಇದರಿಂದ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟಿಂದ. ಯಾರೋ ಅಧಿಕಾರಿಗಳ ನೇತೃತ್ವದಲ್ಲಿ 100 ಕೋಟಿ ಟ್ರಾನ್ಸ್ಫರ್ ಮಾಡಿಕೊಂಡು ಹೆಂಡ ಖರೀದಿ ಯಾಕೆ ಮಾಡ್ತಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ? ಉತ್ತರ ಕೊಡಬೇಕಲ್ಲ ಹಾಗಾದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ. ಅವ್ರು ಹೇಳ್ತಾ ಇರುವಂತದ್ದು ನೀವು ಮಿಸ್ಯೂಸ್ ಮಾಡ್ತೀರಾ ಇಡಿನ ಅಂತ. ನಾವು ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತ ಪ್ರಶ್ನೆ ನಾನು ಕೇಳ್ಬಿಡ್ತೀನಿ. ಇವತ್ತು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ಡಾಕ್ಯುಮೆಂಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿ 2014ರಿಂದ 2024 ತನಕ ಸುಮಾರು 20 ಪ್ರಮುಖ ನಾಯಕರು, ದೇಶದ ಪ್ರಮುಖ ನಾಯಕರು, ಅವ್ರ ಮೇಲೆ ಇಡಿ ರೇಡ್ ಆಗ್ತಾ ಇದೆ, CBI ರೇಡ್ ಆಗ್ತಾ ಇದೆ. ಇದನ್ನ ಬಳಸಿ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀರಿ. ಇಡಿ ಯಾಕೆ ಕೇವಲ ಕಾಂಗ್ರೆಸ್ BJP ಪಕ್ಷಗಳ ಮೇಲೆ ಯಾಕೆ ಮಾತ್ರ ತನಿಖೆ ಮಾಡುತ್ತೆ? ಸರ್ಕಾರದ ಅಸ್ಥಿರದ ಬಗ್ಗೆ ಪ್ರಶ್ನೆಯನ್ನು ಇವತ್ತೇನು ಎತ್ತಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು, ಸಚಿವರು. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಯಾಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಶಾಸಕರ ಬಗ್ಗೆ ವಿಶ್ವಾಸ ಇಲ್ವಾಗಾದರೆ? 136 ಶಾಸಕರುಗಳೊಂದಿಗೆ ಸ್ಪಷ್ಟ ಬಹುಮತದಲ್ಲಿ ಅಧಿಕಾರದಲ್ಲಿದ್ದೀರಿ. ಇವತ್ತು ನಿಮಗೆ ಅಸ್ಥಿರತೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರ ಬಗ್ಗೆ ವಿಶ್ವಾಸವಲ್ವಾಗಾದರೆ ಯಾಕೆ ಇವತ್ತು ಅಸ್ಥಿರದ ಪ್ರಶ್ನೆ ಎತ್ತಿದ್ದಾರೆ ಅವರು ಮುಖ್ಯಮಂತ್ರಿಗಳು, ಮಂತ್ರಿಗಳು? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅಸ್ಥಿರದ ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದಾಗೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿಮ್ಮ ಪಕ್ಷದಲ್ಲಿ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಮುಖ್ಯಮಂತ್ರಿಗಳೇ. ಆದರೆ ನಾವು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗಿದೆ ನಿಮ್ಮ ಸರ್ಕಾರ ಬಂದ ಮೇಲೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗಿದೆ. SCP TSP ಆಗಿರ್ತಕ್ಕಂಥ ವಿಚಾರಗಳಿರ್ಬೋದು, ವಾಲ್ಮೀಕಿ ವಿಚಾರ ಇರ್ಬೋದು, ಮೈಸೂರು ಮೂಡದಲ್ಲೂ ಕೂಡ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅನ್ಯಾಯ ಆಗಿರ್ತಕ್ಕಂಥ. ಇಡಿ ಮಿಸ್ಯೂಸ್ ಆಗಿಲ್ಲ ಅಂತ ಹೇಳ್ತೀರಾ ನೀವು? ಅವ್ರು ಕೇಳಿದ್ರು BJP ನಾಯಕರಲ್ಲ, ಸತ್ಯ ಹರಿಶ್ಚಂದ್ರ ನೋಡ್ರಿ, ಅವರೇ ನಾಯಕರು ಯಾರು ಆರೋಪಿತರು ಇರ್ತಾರೆ BJP ಅವಧಿಯಲ್ಲಿ ಅಥವಾ BJP ವಿರುದ್ಧ ಇರುವಂತಹ ಪಕ್ಷಗಳು, ಅವ್ರ ಮೇಲೆ ಆರೋಪ ಇರುತ್ತೆ. ಅವ್ರು BJP ಸೇರ್ಕೊಂಡ್ರೆ ಅವ್ರ ವಿರುದ್ಧ ಯಾವುದೇ ತನಿಖೆ ಆಗಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಅಥವಾ ಪ್ರಿಯಾಂಕಾ ಖರ್ಗೆ ಹೇಳಿದ್ರೆ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಅದು ನಾವಿವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ, ಇವತ್ತು 187 ಕೋಟಿ ರೂಪಾಯಿ ಹೊರ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ, ಲೂಟಿ ಹೊಡೆದಂಥ ಸಂದರ್ಭದಲ್ಲಿ ಆ ಹಣದಿಂದ ಹೆಂಡ ಖರೀದಿ ಮಾಡಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಣ ಉಪಯೋಗಿಸ್ಕೊಂಡಿದ್ದಾರೆ, ದುರ್ಬಳಕೆ ಆಗಿದೆ ಅಂತ ಹೇಳಿದ್ರೆ. ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ CBI ಬಂದರು? 3 ಕೋಟಿಗಿಂತ ಹೆಚ್ಚು ಮೊತ್ತದ ಹಗರಣ ಆಗಿದ್ದರೆ CBI ಅವರು ಎಂಟ್ರಿ ಹೊಡಿಬೋದು, ತನಿಖೆ ಮಾಡ್ಬೋದು. ಸೊ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಹಗರಣ ಬೆಳಕಿಗೆ ಬಂದ ಮೇಲೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು CBIಗೆ ಪತ್ರ ಬರೀತಾರೆ,
187 ಕೋಟಿ ರೂಪಾಯಿ ಹಗರಣ ಆಗಿದೆ ಸ್ವಾಮಿ, ತಾವು ಬಂದು ತನಿಖೆ ನಡೆಸಿ ಅಂತೇಳಿ CBI ಪತ್ರ ಬರೆದಂಥ ನಂತರದಲ್ಲಿ CBI ಎಂಟ್ರಿ ಹೊಡೆದಿದೆ. CBI ಬಂದ ನಂತರದಲ್ಲಿ ಇವತ್ತು 100 ಕೋಟಿ ಹಗರಣ ಇದ್ದಾಗ ಸಹಜವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡ್ತದೆ. ಇಟ್ಸ್ ಅ ನಾರ್ಮಲ್ ಪ್ರಾಸೆಸ್ ವಿಚ್ ಹಸ್ ಟೇಕನ್ ಪ್ಲೇಸ್. ಇದರಲ್ಲಿ ಯಾರೋ ಒತ್ತಡ ಹಾಕಿ ಹಾಗಾದ್ರೆ ಹಗರಣ ಆಗಿದ್ರು ಹಾಗಾದ್ರೆ ಕಣ್ಮುಚ್ಕೊಂಡು ಕೂರ್ಬೇಕಾಗಾದ್ರೆ ನೀವು ಆರೋಪ ಮಾಡ್ತೀರಿ ಅಂತೇಳಿ ಆಡಳಿತ ಪಕ್ಷದವರು. ತನಿಖೆ ಆಗಲೇಬೇಕು, ಸತ್ಯ ಬಹಿರಂಗ ಆಗಲೇಬೇಕು. ಲೂಟಿ ಹೊಡೆದಿರ್ತಕ್ಕಂಥದ್ದು ಸತ್ಯ ಇದೆ. ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿರ್ತಕ್ಕಂಥ ಹಣ ದುರ್ಬಳಕೆ ಆಗಿರೋದು ಸತ್ಯ ಇದೆ. ಏನಿದೆ ಅಲ್ಲಿ ಮುಚ್ಚಿಡ್ತಕ್ಕಂಥದ್ದು ತನಿಖೆ ಆಗಬೇಕಲ್ವ ಹಾಗಾದ್ರೆ.